ಹಲೋ ಎವ್ರಿವನ್, ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ? ಹಾಗೆ ನಿನ್ನೆ ಮುಗ್ದೇ ಹೋಯ್ತು ನೋಡಿ, ಅಪ್ಲಿಕೇಶನ್ CTETಗೆ ಹಾಕೋ ದಿನ ಅಂತೂ ಮುಗ್ದೇ ಹೋಯ್ತು. ಇವಾಗ ಏನಿದ್ರು ಓದೋದಷ್ಟೇ, ಕಾನ್ಸಂಟ್ರೇಟ್ ಆಗಿಟ್ಟು ಓದೋದು ಒಂದೇ ಉಳ್ಕೊಂಡಿದೆ, ಬೇರೆ ಏನು ಉಳ್ಕೊಂಡಿಲ್ಲ. ಓಕೆನಾ? ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಜಸ್ಟ್ ಕ್ವಶನ್ ಪೇಪರ್ನ ನೋಡ್ಕೊಳ್ತಾ ಇದ್ದೀನಿ. 2 ಡೇಸಿಗೆ ಒಂದು ಸರಿ ನಾನು ಕ್ವಶನ್ ಪೇಪರ್ ಕಡೆಗೆ ಗಮನ ಕೊಡ್ತೀನಿ. ಅದು ವೀಡಿಯೋಸಲ್ಲಾಗಿರ್ಬೋದು ಅಥವಾ ಬುಕ್ಕಲ್ಲಾಗಿರ್ಬೋದು. ಹಾಗೆ ನಾನು 2-3 ಕ್ವಶನ್ ಪೇಪರ್ ಇಟ್ಕೊಂಡಿದ್ದೀನಿ. ಸೊ ನಾನು ಅದನ್ನೇ ಅನಾಲಿಸಿಸ್ ಮಾಡಿ ಒಂದೊಂದೇ ಕ್ವಶನನ್ನು ತೊಗೊಂಡ್ಬಿಟ್ಟು ಅನಾಲಿಸಿಸ್ ಮಾಡಿ ನನ್ನದೇ ಒಂದು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಕಾನ್ಸೆಪ್ಟ್ ಯಾವುದು ಬಿಟ್ಟಿದ್ದೀನಿ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ, ಯಾವುದು ಇಂಪಾರ್ಟೆಂಟು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕ್ವಶನ್ ಹೇಗೆ ಕೇಳ್ಬೋದು ಅನ್ನೋದು ಕೂಡ ನಮಗೊಂದು ಐಡಿಯಾ ಬರುತ್ತೆ, ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಹಾಗೆ ಕ್ವಶನನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಬರ್ತಾ ಹೋಗುತ್ತೆ. ಎಷ್ಟೋ ಸರಿ ಏನಾಗ್ಬಿಡುತ್ತೆ, ಕ್ವಶನ್ನ ನಾವು ಕಾನ್ಸೆಪ್ಟನ್ನ ಓದಿರ್ತೀವಿ, ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೊಟ್ಟಾಗ ನಮಗೆ ಅದು ಅರ್ಥನೇ ಆಗಿರಲ್ಲ. ಹಾಗಾಗ್ಬಿಟ್ಟು ನಾವು 1-2 ದಿನ ಗ್ಯಾಪಲ್ಲಿ ಇಟ್ಕೊಂಡಾದ್ರೂ ನಾವು ಕ್ವಶನ್ ಪೇಪರ್ನ ನೋಡೋದು ಒಳ್ಳೆಯದು. ಯಾಕೆಂದರೆ ನಮಗೆ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳೋ ಒಂದು ಮನೋಭಾವ ಬೆಳೀತಾ ಹೋಗುತ್ತೆ. ಹಾಗಾಗ್ಬಿಟ್ಟು ನಾನು 2 ಡೇಸಿಗೆ ಒಂದು ಸರಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿಬಿಟ್ಟು ನನ್ನದೇ ಒಂದು ನೋಟ್ಸನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಮಾಡ್ತೀನಿ ಅಂತಂದರೆ, ಒಂದು ಕ್ವಶನ್ನ ಸಾಲ್ವ್ ಮಾಡಿದ ತಕ್ಷಣ ನನಗೆ ಅದರಲ್ಲಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಬರ್ಕೊಳ್ತಾ ಹೋಗ್ತೀನಿ. ಎಕ್ಸಾಂಪಲ್ ನಾನು ತೋರಿಸ್ತಾ ಹೋಗ್ತೀನಿ, ನಾನು ಯಾವ ಥರ ಆ ಕ್ವಶನ್ನ ನಾನು ಅನಾಲಿಸಿಸ್ ಮಾಡಿ ಬರಿತೀನಿ ಅಂತ. ಒಂದು ಕ್ವಶನ್ನ ನಾನು ಓದ್ಬಿಟ್ಟು ಅದಕ್ಕೆ ಆನ್ಸರ್ ಹುಡುಕಿ ಅದು ಯಾಕೆ ಕರೆಕ್ಟ್ ಇದೆ ಅಂತೇಳಿ ಆಪ್ಷನಲ್ಲೇ ಕಂಪ್ಯಾರಿಸನ್ ಮಾಡ್ಕೊತೀನಿ. ಸರಿ, ಆಲ್ಮೋಸ್ಟ್ ಸೈಕಾಲಜಿ ತುಂಬಾ ಈಸಿ ಇರುತ್ತೆ. ಯಾಕೆಂದರೆ ಅದರಲ್ಲಿ ಬೇಸಿಕ್ಕಾಗಿ ಗೊತ್ತಾಗಿರೋದು ಒಂದು ಕೀವರ್ಡ್ಸ್ ನೋಡಿಕೊಂಡು ಕಲ್ತ್ಕೊಂಬಿಟ್ರೆ ನಮಗೆ ಕಾನ್ಸೆಪ್ಟು ಬಂದೇ ಬಿಡುತ್ತೆ. ಹಾಗಾಗಿ ನಾನು ಕೀವರ್ಡ್ಸ್ನ ತುಂಬಾ ಇಂಪಾರ್ಟೆಂಟಾಗಿ ಬರ್ಕೊಳ್ತೀನಿ ಒಂದು ಕಡೆಗೆ. ಎಕ್ಸಾಂಪಲ್ ನೋಡಿ, ವೈಗಾಸ್ಕಿದು ಅಂತ ಅಂದ್ಬಿಟ್ರೆ ನಮಗೆ JPD, ಸ್ಕಾಫೋಲ್ಡಿಂಗು ಇವೆಲ್ಲ ವರ್ಡ್ಸ್ಗಳು ನಮಗೆ ಬಂತು ಅಂತಂದರೆ ಅದು ವೈಗಾಸ್ಕಿದು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗ್ಬಿಟ್ಟು ನಾನು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ನಾನು ಕೀವರ್ಡ್ಸ್ನ ಹುಡುಕ್ಬಿಟ್ಟು ಇದು ಯಾಕೆ ಬಂತು ಅಂತ ನನ್ನದೇ ಒಂದು ಅನಾಲಿಸಿಸ್ ಮೇಲೆ ಬರ್ಕೊಳ್ತಾ ಹೋಗ್ತೀನಿ. ವೀಡಿಯೋಸ್ ಕೂಡ ತುಂಬಾ ಅವೈಲೇಬಲ್ ಇದೆ. ಆ ವೀಡಿಯೋಸು ಕೂಡ ನಾನು ನೀಟಾಗಿ ಕ್ವಶನ್ಸ್ ಎಲ್ಲ ಅನಾಲಿಸಿಸ್ ಮಾಡಿ ಕಾರಣ ಹೇಳಿರ್ತಾರಲ್ವ, ಅದು ಕೂಡ ನಾನು ನೀಟಾಗಿ ಬರ್ಕೊಳ್ತೇನೆ. ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಸೈಕಾಲಜಿ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಕೀವರ್ಡ್ಸ್ ಮುಖಾಂತರನೇ ನೀವು ಈಸಿಯಾಗಿ ಕಂಡುಹಿಡಿಬೋದು ಈ ಕಾನ್ಸೆಪ್ಟ್ ಯಾವುದ್ರ ಬಗ್ಗೆ ಇರೋದು ಅಂತ. ಸೊ ಕೀವರ್ಡ್ಸ್ನ ನೀವು ನೋಡಿಕೊಂಡು ಓದ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ನಾನು ಕ್ವಶನ್ ಪೇಪರ್ ಇತ್ತು ಅಂತಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಈ ಸ್ಟೇಟ್ ಎಕ್ಸಾಮಿಗೆ ಓದಿದ್ವಲ್ಲ, ಆ ಒಂದು ವೀಡಿಯೋಸ್ ಕೂಡ ನನ್ನ ಹತ್ರ ಕಲೆಕ್ಷನ್ ಇದೆ. ಆ ಲಿಂಕನ್ನು ತೊಗೊಂಡ್ಬಿಟ್ಟು ನಾನು ಕಾನ್ಸೆಪ್ಟನ್ನು ಒಂದು ಕಡೆಗೆ ಬರೀತಾ ಹೋಗ್ತೀನಿ, ಇಂಪಾರ್ಟೆಂಟ್ ಇದ್ದಿದ್ದು. ಹಾಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಕಾನ್ಸೆಪ್ಟನ್ನ ಮತ್ತೆ ರೀಕಾಲ್ ಮಾಡಲಿಕ್ಕಾಗತ್ತೆ ಅಂತ. ಈ ಒಂದು ಐಡಿಯಾ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.